ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಅವರ ಬರ್ಡೇ ಇನ್ನೇನು ಕೆಲವೇ ದಿವಸಗಳಲ್ಲಿದೆ. ಬೆಳಗಾವಿಯಲ್ಲಿ ಅವರ ಸ್ನೇಹಿತರು, ಅವರ ಬೆಂಬಲಿಗರು ಹಾಕಿರತಕ್ಕಂತಹ ಪೋಸ್ಟರ್ಗಳು ಈಗ ವೈರಲ್ ಆಗ್ತಾ ಇದೆ, ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅಲ್ಲಿ ಕಾಂಗ್ರೆಸ್ನ ಚಿಹ್ನೆ ಇಲ್ಲ ಅನ್ನುವಂತಹದ್ದು ಮತ್ತೆ ಬೇರೆ ಬೇರೆ ಚರ್ಚೆ ಆಗ್ಲಿಕ್ಕೆ ಕಾರಣ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆ ನಡೀತಿರೋ ಮಧ್ಯೆ ಇದು ಚರ್ಚೆ ಆಗ್ತಿದೆ. ನಮ್ಮ ಜೊತೆ ಇದ್ದಾರೆ ಲಕ್ಷ್ಮಣ್ ಸವದಿ ಅವರು. ಸರ್, ನೀವು ಹುಟ್ಟಿದಬ್ಬದ ಆಚರಣೆಯಲ್ಲಿ ಇದ್ದೀರಿ, ನಿಮ್ಮ ಬೆಂಬಲಿಗರು ಒಂದಷ್ಟು ಬ್ಯಾನರ್ಗಳು, ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಚಿಹ್ನೆ ಇಲ್ಲ ಅನ್ನುವಂತ ಚರ್ಚೆ ಇದೆ ಈಗ. ನೋಡಿ, ಫಸ್ಟ್ ಆಫ್ ಆಲ್ ಅದು ನಾನು ಹಾಕ್ಸಿರೋದಲ್ಲ. ನಮ್ಮ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಿರ್ತಕ್ಕಂಥ ಫ್ಲೆಕ್ಸ್ಗಳು ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅಲ್ಲಿ ನಿಮ್ಮ ಕ್ವಶನ್ನು ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂತೇಳಿ. ನಾನು ಫಸ್ಟ್ ಆಫ್ ಆಲ್ ಬರ್ತ್ಡೇ ಆಚರಿಸ್ಕೊಳ್ಳಲ್ಲ. ಯಾವಾಗಲೂ ಕೂಡ ಬರ್ತ್ಡೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳಲ್ಲ. ಆವತ್ತಿನ ದಿವಸ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಪ್ರತಿ ವರ್ಷ. ಈ ವರ್ಷ ಅಂತಲ್ಲ, ಸುಮಾರು ಒಂದು 50 ವರ್ಷದಿಂದ ನಾನು ಯಾವುದಾದ್ರೂ ಒಂದು ದೇವಸ್ಥಾನ ಅವತ್ತು ಫಿಕ್ಸ್ ಮಾಡ್ಕೊಂಡಿರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಅವತ್ತು ಪೂಜೆ ಮಾಡಿ, ಭಗವಂತ ನನಗೆ ಒಳ್ಳೆಯದನ್ನು ಮಾಡಿದೆಯಾ, ನನಗೆ ಒಂದು ಕೃತಜ್ಞತೆ ಅಂತ ಹೇಳಿ ಬಂದ್ಬಿಡ್ತೀನಿ. ಹೀಗಾಗಿ ನಾನು ಬರ್ತ್ಡೇ ಆಚರಿಸ್ಕೊಳ್ಳೋದೇ ಇರತಕ್ಕಂಥದ್ದು ಒಂದನೇ ಸನ್ನಿವೇಶ. ಎರಡನೇದು, ಈ ಬರ್ತ್ಡೇ ವಿಶ್ ಮಾಡಲಿಕ್ಕೆ ಫ್ಲೆಕ್ಸ್ಗಳನ್ನು ಹಾಕಿರ್ತಕ್ಕಂಥದ್ರಲ್ಲಿ ಕೈ ಚಿಹ್ನ ಇಲ್ಲ ಅಂತೇಳಿ ಸುಮಾರು 25-30 ವರ್ಷದಿಂದ ನಮ್ಮ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ವಿಶ್ ಮಾಡ್ತಿರ್ತಾರೆ. ಅದೊಂದು ಟ್ರೆಂಡ್ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬೇಡ ಅಂತ ಹೇಳಿದ್ರು ಹಾಕ್ತಿರ್ತಾರೆ. ಹಿಂದೂ ಕೂಡ ನಾನು ಬಿಜೆಪಿಲಿದ್ದ ಕಮಲ್ ಚಿತ್ರ ಹಾಕೊಂಡು ಯಾವಾಗ ಹಾಕಿಲ್ಲ. ಅವರು ಕಮಲ್ ಚಿತ್ರಗಳನ್ನ ಹಾಕಿ ಮಾಡಿದ್ದಿಲ್ಲ. ಅವತ್ತೂ ನಾನು ಫೋಟೋ, ಅವ್ರ ಫೋಟೋ ಹಾಕಿ ವಿಶ್ ಮಾಡಿರ್ತಕ್ಕಂಥ ಅಷ್ಟೇ. ಸರಿ, ಅದನ್ನ ಯಾರೋ ಒಬ್ಬರು ಜಾಣತನದಿಂದ ಚರ್ಚೆ ಬೇಕಲ್ಲ. ಪಾಪ ನಿಮ್ಗೆ 24 ಗಂಟೆ ಓಡ್ಬೇಕಲ್ಲ ನಿಮ್ಮದು. ಏನು ಮಾಡ್ತೀರಾ? ನಿಮ್ಮ ಯಾವುದೋ ಒಂದು ಉತ್ತರ ಪ್ರದೇಶ ನಾಯಿ ಹೊಡೆದದ್ದು ಸುದ್ದಿ 2 ಗಂಟೆ ತೋರಿಸ್ತಾ ಇದ್ರಿ. ಏನಾಗಿದೆ ಅಂದ್ರೆ 24/7 ಆದ್ಮೇಲೆ ನಿಮಗೆ ಏನಾಗಿದೆ ಸುದ್ದಿ ಸಿಗದೇ ಇದ್ರೆ ಯಾವುದಾದ್ರೂ ಒಂದು ಕಿತ್ತಾಕಿ ತಗೊಂಡು ಹೊಡಿತಾ ಇರ್ತೀರಿ. ನಿಮ್ಮಲ್ಲಿ ನೋಡಿದೆ.